ಜೈಲಿನಲ್ಲಿ ಕುಸಿದು ಬಿದ್ದ ದರ್ಶನ್, ಆಸ್ಪತ್ರೆಗೆ ಓಡೋಡಿ ಬಂದ ವಿಜಯಲಕ್ಷ್ಮಿ. ಹೌದು ಸ್ನೇಹಿತರೆ, ಒಂದು ದರ್ಶನ್ ರವರು ಜೈಲಿನಲ್ಲಿ ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು ದರ್ಶನ್ ರವರಿಗೆ? ಆಸ್ಪತ್ರೆಗೆ ಒಂದು ದಾಖಲಿಸಿದ್ದಾರಂತೆ. ಅಷ್ಟಕ್ಕೂ ಏನಾಯಿತು ಇವರಿಗೆ? ಯಾಕೆ ಒಂದು ಕುಸಿದು ಬಿದ್ದವರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಎಳೆಯಾಗಿ ತಿಳಿದುಕೊಂಡು ಹೋಗೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಬರಲಿ ಅಂತ ಎಲ್ಲರಲ್ಲೂ ದೇವರಲ್ಲಿ ಆಶಿಸೋಣ. ಸೊ ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ದರ್ಶನ್ ರವರು ಒಂದು ಈಗಾಗಲೇ ಒಂದು ಜೈಲಿನಲ್ಲಿ ಇದ್ದಾರೆ. ಸೊ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಒಂದು ಜೈಲಿನ ಒಳಗಡೆ ಹೋಗಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಒಂದು ಕುಸಿದು ಬಿದ್ದರು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು. ಅದಾದ ನಂತರ ದರ್ಶನ್ ರವರಿಗೆ ಯಾವುದೇ ಒಂದು ಸೌಲಭ್ಯಗಳು ಒಂದು ಸಿಗ್ತಾ ಇಲ್ಲ. ಒಂದು ಜೈಲಿನಲ್ಲಿ ನಾವೇನು VIP ಸೌಲಭ್ಯಗಳನ್ನ ಕೇಳ್ತಾ ಇಲ್ಲ, ಒಂದಿಷ್ಟು ಸಾಮಾನ್ಯ ಜನರಿಗೆ ಕೊಡೋ ಸೌಲಭ್ಯಗಳು ಸಿಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಕೀಳಾಗಿ ದರ್ಶನ್ ರವರನ್ನು ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಲಾಯರ್ ಅವರು ಒಂದು ಮಂಡಿಸಿದ್ರು ವಕೀಲರ ಮುಂದೆ. ಹೌದು ಸ್ನೇಹಿತರೆ, ಒಂದು ವಕೀಲರು ಒಂದು ನ್ಯಾಯಾಧೀಶರ ಮುಂದೆ ಮಂಡಿಸಿದ್ರು. ಅದಾದ ನಂತರ ನ್ಯಾಯಾಧೀಶರು ಇಲ್ಲ ದರ್ಶನ್ ರವರಿಗೆ ದರ್ಶನ್ ರವರ ಒಂದು ಇಡೀ ದಿನಚರಿ ನನಗೆ ಬೇಕು ಅನ್ನೋ ಮಾತನ್ನು ಹೇಳಿದರು. ಅದಾದ ನಂತರ ದರ್ಶನ್ ರವರ ಒಂದು ದಿನಚರಿಯನ್ನು ಕೂಡ ಅವರಿಗೆ ತಂದು ಕೊಟ್ಟಿದ್ರು. ತಂದು ಕೊಟ್ಟಾದ ತಕ್ಷಣ ಒಂದು ನ್ಯಾಯವನ್ನು ಮಂಡಿಸಿದ್ರು. ಏನಪ್ಪ ಅಂತಂದರೆ, ಇನ್ನು ದರ್ಶನ್ ವಿಚಾರವನ್ನು ಒಂದು ವರ್ಷದೊಳಗೆ ಕ್ಲೋಸ್ ಮಾಡಬೇಕು, ಒಂದು ವರ್ಷದವರೆಗೂ ಯಾವುದೇ ಬೇಲ್ ಸಿಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು. ಅದಾದ ನಂತರ ವಕೀಲರಿಗೆ ತುಂಬ ಅಂದರೆ ತುಂಬಾ ಒಂದು ಸಿಟ್ಟು ಬಂದಿತ್ತು, ಕೋಪವಾಗಿತ್ತು. ಯಾಕಪ್ಪ ಅಂತಂದರೆ, ತುಂಬ ಒಂದು ಪ್ರಯತ್ನವನ್ನು ಮಾಡಿದ್ರು ಕೂಡ ದರ್ಶನ್ ರವರನ್ನು ಹೊರಗೆ ತರೋಕ್ಕೆ ಆಗಲಿಲ್ಲ. ವಿಜಯಲಕ್ಷ್ಮಿ ಅವರು ಕೂಡ ತುಂಬಾ ಒಂದು ಕೋಪವನ್ನು ಮಾಡ್ಕೊಂಡ್ರು, ಹಾಗೆ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಮೊನ್ನೆಯಷ್ಟೇ ಇವರ ಒಂದು ಮದುವೆಯ ವಾರ್ಷಿಕೋತ್ಸವಕ್ಕೂ ಕೂಡ ಒಂದು ದೇವರಿಗೆ ಒಂದು ಹರಕೆಯನ್ನು ಸಲ್ಲಿಸಿ ಬಂದಿದ್ದಾರಂತೆ ವಿಜಯಲಕ್ಷ್ಮಿ. ಹಾಗೆ ಒಂದು ದರ್ಶನ್ ರವರ ಪುತ್ರ ಕೂಡ ಒಂದು ಜೈಲಿನಲ್ಲಿ ಅವ್ರನ್ನ ನೋಡೋಕ್ಕೆ ಬಂದಿದ್ದಾರಂತೆ. ಬಂದಾಗ ಒಂದಿಷ್ಟು ಹಣ್ಣು ಹಂಪಲುಗಳನ್ನ ತಂದುಬಿಟ್ಟು ದರ್ಶನ್ ರವರಿಗೆ ಕೊಟ್ಟಾಗ ದರ್ಶನ್ ರವರು ತುಂಬ ಒಂದು ಭಾವುಕರಾಗಿದ್ದಾರಂತೆ. ಒಂದು ಕಣ್ಣೀರನ್ನು ಕೂಡ ಹಾಕಿದ್ದಾರಂತೆ. ದರ್ಶನ್ ರವರು ತಮ್ಮ ಮಗನನ್ನು ಬಹಳ ದಿನಗಳ ನಂತರ ನೋಡಿ ಒಂದು ಕಣ್ಣೀರು ಹಾಕಿದ್ದಾರಂತೆ. ಹಾಗೆ ಒಂದು ದರ್ಶನ್ ರವರ ಪುತ್ರ ಕೂಡ ಅವರನ್ನು ನೋಡಿ ಕಣ್ಣೀರು ಹಾಕಿದ್ದಾರಂತೆ. ಇನ್ನು ದರ್ಶನ್ ರವರು ಒಂದು ಯಾಕೆ ಒಂದು ಪ್ರಜ್ಞೆ ತಪ್ಪಿ ಬಿದ್ದರು, ಏನಾಯಿತು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ, ದರ್ಶನ್ ರವರು ಯಾವುದೇ ಒಂದು ಊಟವನ್ನು ಮಾಡಿರಲಿಲ್ಲವಂತೆ. ಯಾಕಪ್ಪ ಅಂತಂದರೆ, ಅಲ್ಲಿನ ಊಟ ಉಪ್ಪು ಇರೋದಿಲ್ಲ, ಏನೂ ಇಲ್ಲ. ಸೊ ಆ ಕಾರಣಕ್ಕಾಗಿ ಒಂದು ದರ್ಶನ್ ರವರಿಗೆ ಊಟ ಹೋಗಿರೋ ಕಾರಣಕ್ಕೆ ಒಂದು ಯಾವುದೇ ಒಂದು ತಿಂಡಿಯನ್ನಾಗಲಿ ಊಟವನ್ನು ಮಾಡಿರಲಿಲ್ಲವಂತೆ. ಆದ ಕಾರಣ ತುಂಬಾ ಒಂದು ಸುಸ್ತು ಆದಂತೆ ಆಗಿತ್ತಂತೆ. ದರ್ಶನ್ ರವರಿಗೆ ಒಂದು ತಲೆ ಸುತ್ತಿ ಒಂದು ಜೈಲಿನಲ್ಲಿ ಬಿದ್ದಿದ್ದಾರಂತೆ. ಸೊ ಅದಾದ ನಂತರ ಒಂದು ಆಸ್ಪತ್ರೆಗೆ ದಾಖಲನ್ನು ಮಾಡಿದರಂತೆ. ಅದಾದ ನಂತರ ಒಂದು ಅವರ ಹೆಂಡತಿಯವರು ಕೂಡ ಒಂದು ಆಸ್ಪತ್ರೆಗೆ ಬಂದು ನೋಡಿಕೊಂಡು ಹೋಗಿದ್ದಾರಂತೆ. ಸೊ ಯಾವುದೇ ರೀತಿಯ ಒಂದು ಹೆದರುವ ಒಂದು ಕಾರಣಗಳಾಗಲಿ ಇಲ್ಲ. ಒಂದು ಒಳ್ಳೆಯ ರೀತಿಯಲ್ಲಿ ಏನೂ ಆಗಿಲ್ವಂತೆ. ಒಂದು ದೇವರ ಕೃಪೆಯಿಂದ ತುಂಬ ಚೆನ್ನಾಗಿದ್ದಾರಂತೆ. ಸೊ ತಲೆ ಸುತ್ತಿ ಬಿದ್ದಿದ್ದಾರಂತೆ ಅಷ್ಟೇ. ಸೊ ಆದಷ್ಟು ಬೇಗ ದರ್ಶನ್ ರವರು ಹೊರಬರಲಿ ಅಂತದನ್ನು ಆಶಿಸೋಣ. ಈ ಒಂದು ದರ್ಶನ್ ರವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇವರು ಮಾಡಿದ್ದು ಸರಿನಾ ತಪ್ಪಾ, ಅಥವಾ ಇವರು ಜೈಲಿನಲ್ಲಿ ಇರಬೇಕಾ, ಅಥವಾ ಹೊರಬಂದು ಕನ್ನಡ ಇಂಡಸ್ಟ್ರಿಗೆ ಇನ್ನಷ್ಟು ಹಿಟ್ ಸಿನಿಮಾಗಳನ್ನ ಕೊಡಬೇಕಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.